ಎನ್ಇಪಿ ವಿರೋಧಿಸಿದ ನೆಲದಲ್ಲಿ ದೇಶದ ಶೈಕ್ಷಣಿಕ ಭವಿಷ್ಯ ರೂಪಿಸುವ ಬಗ್ಗೆ ಚರ್ಚೆ. ಸ್ಟಾಲಿನ್ ಚಿಂತನೆಗೆ ಪೆಟ್ಟು ನೀಡಲಿದೆಯಾ ಈ ಸಮಾವೇಶ? ದೇಶದ ಶೈಕ್ಷಣಿಕ ಭವಿಷ್ಯವನ್ನ ನಿರ್ಧರಿಸುವ ಮಹತ್ವದ ವೇದಿಕೆ ಥಿಂಕ್ ಎಜುಕೇಶನ್ 2026ರ ಆವೃತ್ತಿಗೆ ಚೆನ್ನೈನಲ್ಲಿ ಚಾಲನೆ ದೊರೆತಿದೆ. ದಿ ನ್ಯೂ ಇಂಡಿಯಾ ಎಕ್ಸ್‌ಪ್ರೆಸ್ ಸಮೂಹವು 2 ದಿನಗಳ ಈ ಬೃಹತ್ ಸಮಾವೇಶ ಆಯೋಜಿಸಿದೆ. ತಮಿಳುನಾಡು ರಾಜ್ಯಪಾಲರಾದ ಆರ್.ಎನ್. ರವಿ ಅವರು ಉದ್ಘಾಟಿಸಿದ ಈ ಸಮಾವೇಶದಲ್ಲಿ ಮುಂದಿನ 2 ದಶಕಗಳ ಭಾರತದ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಎಂಬ ಬಗ್ಗೆ ಚರ್ಚೆ ನಡೆಯಲಿದೆ. ಈ ಸಮಾವೇಶದಲ್ಲಿ ವಿವಿಧ ರಾಜ್ಯಗಳ ರಾಜ್ಯಪಾಲರು, ಸಂಸದರು ಹಾಗೂ ರಾಜಕೀಯ ನಾಯಕರು ಭಾಗವಹಿಸಲಿದ್ದಾರೆ. ಶಶಿ ತರೂರ್, ಸ್ಮೃತಿ ಜುಬಿನ್ ಇರಾನಿ, ಸಚಿನ್ ಪೈಲಟ್ ಮುಂತಾದವರು ಯುವ ರಾಜಕೀಯ ಕ್ಯಾಂಪಸ್ ಚರ್ಚೆಗಳ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ಇದೇ ತಮಿಳುನಾಡಿನಲ್ಲಿ ಭಾಷಾ ಕಲಹ ಜೋರಾಗಿಯೇ ನಡೀತಾ ಇದೆ. ಕೇಂದ್ರದ ಎನ್ಇಪಿ ನೀತಿಯನ್ನ ಖಂಡತುಂಡವಾಗಿ ವಿರೋಧಿಸುವ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್, ನಾನು ಮತ್ತು ಡಿಎಂಕೆ ಇರುವವರೆಗೂ ತಮಿಳು ಭಾಷೆ, ರಾಜ್ಯ ಮತ್ತು ನೆಲದಲ್ಲಿ ಇಂತಹ ನೀತಿಗಳಿಗೆ ಅವಕಾಶ ನೀಡುವುದಿಲ್ಲ, ಎನ್ಇಪಿ ಹೆಸರಿನಲ್ಲಿ ಹಿಂದಿ ಹೇರುವುದನ್ನು ಸಹಿಸುವುದಿಲ್ಲ ಎಂದು ಗುಡುಗಿದ್ರು. ಈಗ ಅದೇ ತಮಿಳುನಾಡಿನಲ್ಲಿ ದೇಶದ ಶೈಕ್ಷಣಿಕ ಭವಿಷ್ಯವನ್ನ ನಿರ್ಧರಿಸುವ ಮಹತ್ವದ ವೇದಿಕೆ ಸೃಷ್ಟಿಯಾಗಿರುವುದು ದೇಶದ ಜನರ ಕುತೂಹಲವನ್ನ ಈ ಸಮಾವೇಶದತ್ತ ಹೊರಳಿಸಿದೆ.